ನಮಸ್ಕಾರ ಎಲ್ರಿಗೂ. ಮೊನ್ನೆ ಹಾಟ್ ಸ್ಪ್ರಿಂಗಿಗೆ ಹೋಗಿದ್ವಲ್ಲ, ಅದ್ರ ಫುಲ್ ವಿಡಿಯೋ ಇದು. -40 ವೆದರ್ ಇದ್ದಿದ್ದರಿಂದ ಹೋಗೋದಾ ಬೇಡವಾ ಅಂತ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ಹೋಗೋಣ ಹೇಳಿ ಹೊರಟ್ವಿ. ನಾನು ಇವ್ರ ಕೆಲಸದಿಂದ ಬರೋದ್ರೊಳಗಡೆ ರೆಡಿಯಾಗಿ ಕುಂತಿದ್ದೆ. ಟವಲ್ಸು, ದಾರಿಲಿ ತಿನ್ನಲಿಕ್ಕೆ ಸ್ನ್ಯಾಕ್ಸು ಎಲ್ಲ ತಗೊಂಡಿದ್ದೆ. ಇವ್ರು ಬಂದರು, ರೆಡಿಯಾಗಿ ಹೊರಟ್ವಿ. ನಮ್ಮ ಕಾರ್ ತಗೊಳ್ಳೋಣ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಆಲ್ ಸೀಸನ್ ಟೈರ್ ಆಗಿದ್ದರಿಂದ ಸ್ವಲ್ಪ ಸೇಫ್ ಅಲ್ಲ ಅನ್ನಿಸ್ತು. ಹಾಗಾಗಿ ಫ್ರೆಂಡ್ಸ್ ಕಾರಲ್ಲೇ ಹೊರಟ್ವಿ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವ್ರ ಕಾರ್ ಡೋರು ಫ್ರೀಸ್ ಆಗಿ ಹಾಕಲಿಕ್ಕೆ ಆಗೋದಿಲ್ಲಾಗಿತ್ತು, ಪದೇ ಪದೇ ಓಪನ್ ಆಗ್ತಾ ಇತ್ತು. ಮತ್ತು ನಮ್ಮ ಕಾರ್ ತೊಗೊಂಡು ಹೋಗೋಣ ಹೇಳ್ಕೊಂಡು ಮತ್ತೆ ರೂಮಿಗೆ ಹೊರಟ್ವಿ. ಇವ್ರು ಸುಮಾರು ಟ್ರೈ ಮಾಡಿ ನೋಡಿದ್ರು ಹಾಕ್ಲಿಕ್ಕಾಗತ್ತೆ ಹೇಳಿ, ಆಗಲಿಲ್ಲ. ರೂಮಿಗೆ ಬಂದವರೇ ಸುಮಾರು ಮಾತಾಡಿ ಹೇಗೆ ಸರಿ ಮಾಡೋದು, ನಮ್ಮ ಕಾರ್ ಕೂಡ ತೊಗೊಂಡು ಹೋಗೋದು ಸೇಫ್ ಅಲ್ಲ ಹೇಳಿ ಮತ್ತೆ ಮಾತಾಡಿ ಅವ್ರ ಕಾರ್ನೇ ಸರಿ ಮಾಡಿ ಹೊರಟ್ವಿ. ಫೈನಲಿ ಹಾಟ್ ಸ್ಪ್ರಿಂಗಿಗೆ ಬಂದು ಮುಟ್ಟಿದ್ವಿ. ತುಂಬ ಚಳಿ ಇದ್ದಿದ್ದರಿಂದ ಕಣ್ಣು ಕೂಡ ಬಿಡ್ಲಿಕ್ಕಾಗೋದಿಲ್ಲಾಗಿತ್ತು, ಅಷ್ಟು ಚಳಿ ಇತ್ತು. ಹಾಟ್ ಸ್ಪ್ರಿಂಗ್ ಅಂತಂದರೆ ನನಗೂ ಗೊತ್ತಿಲ್ಲಾಗಿತ್ತು, ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಪ್ರಾಕೃತಿಕವಾಗಿ ಭೂಮಿ ಆಳದಿಂದ ಬರೋ ಬಿಸಿನೀರದು. ಈ ಬಿಸಿನೀರು ಸ್ನಾಯುಗಳನ್ನು ಮತ್ತು ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತೆ ಅಂತ ಜನ ಎಲ್ಲ ಇಲ್ಲಿ ಬರ್ತಾರೆ. ನಾವಿರೋ ಕಡೆ ಇದೊಂದೇ ಹಾಟ್ ಸ್ಪ್ರಿಂಗ್ ಇರೋದು. ನಾನು ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದಾಗಿತ್ತು. ನಮ್ಮ ಯಜಮಾನ್ರ ಫ್ರೆಂಡ್ ವೈಫ್ ಅಲ್ಲಿ ಕೆಲಸ ಮಾಡುತ್ತಿರೋದ್ರಿಂದ ನಮಗಲ್ಲಿ ತುಂಬ ಹೆಲ್ಪ್ ಆಯಿತು. ಅಲ್ಲಿ ಟಿಕೆಟ್ ಮಾಡಬೇಕು. ಒಬ್ಬರಿಗೆ $55 ಅಂದರೆ $3,300 ಆಗುತ್ತೆ. ಅದಕ್ಕೆ ನಮ್ಗೆ ಒಂದು ಟಿಕೆಟ್ ಫ್ರೀಯಾಗಿ ಸಿಕ್ತು ಅವ್ರು ಅಲ್ಲಿ ಇದ್ದಿದ್ದಕ್ಕೋಸ್ಕರ. ವೀಕ್ ಡೇಸಲ್ಲಿ $55 ಇರುತ್ತೆ, ವೀಕೆಂಡ್ಸಲ್ಲಿ $60 ಇರುತ್ತೆ. ಆ ಅಣ್ಣ ಅಲ್ಲಿ ಇದ್ದಿದ್ದಕ್ಕೆ ಒಳ್ಳೆಯದಾಯಿತು. ಹೀಗೀಗೆ ಮಾಡಬೇಕು ಅಂತ ಗೈಡ್ ಮಾಡ್ತಾಯಿದ್ರು ಮತ್ತು ನಮ್ಮ ಜೊತೆ ಕೊನೆವರೆಗೂ ಇದ್ದರು. ಅಲ್ಲಿ ಹೋದ ತಕ್ಷಣ ಮೊಬೈಲ್ ನಂಬರು ಮತ್ತು ಹೆಸರೆಲ್ಲ ಕೊಟ್ಟು ಟಿಕೆಟ್ ತಗೋಬೇಕು. ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಲಿಕ್ಕೆ ಅಡ್ಡಿಲ್ಲ, ಆದರೆ ನಮಗೆ ಇವರಿದ್ರಲ್ಲ ಹೇಳಿ ನಾವು ಬುಕ್ ಮಾಡಲಿಕ್ಕೆ ಹೋಗಲಿಲ್ಲ. ಕಾರ್ ಕೀನ ಡೆಪಾಸಿಟ್ ಮಾಡಿಡಬೇಕು. ಏನಕ್ಕಂದರೆ ಲಾಕರ್ ಕೀನ ಕೊಟ್ಟಿರ್ತಾರಲ್ವ, ಕೆಲವೊಬ್ಬರು ಒಂದೊಂದು ಸಲ ಮರ್ತೋಗಿ ಹಾಗೆ ತೊಗೊಂಡೋಗಿಬಿಡ್ತಾರೆ. ಅದಕ್ಕೋಸ್ಕರ ಕಾರ್ ಕೀನ ಇಸ್ಕೊಂಡಿರ್ತಾರೆ ಅವರು. ಆಮೇಲೆ ಹಾಗೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಶವರ್ ತಗೊಂಡು ನಮ್ಮ ಬ್ಯಾಗೆಲ್ಲ ಲಾಕರಲ್ಲಿಟ್ಟು ಹಾಟ್ ಸ್ಪ್ರಿಂಗ್ ಕಡೆ ಹೊರಟ್ವಿ. ಹಾಟ್ ಸ್ಪ್ರಿಂಗ್ ಹೋಗೋ ಮುಂಚೆನೇ ಸ್ನಾನ ಏನಕ್ಕೆ ಮಾಡೋದಂದರೆ ನಮ್ಮ ಮೈಯಲ್ಲಿರೋ ಬೆವರಿಂದ ಹಾಟ್ ಸ್ಪ್ರಿಂಗಲ್ಲಿರೋ ನೀರು ಗಲೀಜಾಗಬಾರ್ದು ಅಂತ. She's a YouTuber, you know? Oh, really? Yeah. Oh. And then like electric and maybe something. It's a week or twice a week, but not like this temperature. I don't. Yeah. Hottest pool. First hottest pool. Mobile. ಇಲ್ಲ ಇದಕ್ಕಿಂತ It's up to you if you like it. चप्पल की नहीं खेल ले. This one is the hottest one. Hottest is, no? Yeah. 40.7. 40.7.
ये तो सही है अभी Yes. ಇದು ಹಾಟೆಸ್ಟ್ ಅಲ್ಲ This is not it. फोटो हम फोटो Oh, you can check here. भाई एक फोटो ले सकते हो हाँ, ये पुनः सब्सक्राइब कर If this has to be done, we'll do it right now. Oh my god. ಈ ಹಾರ್ಸ್ ಫ್ರೀ ತುಂಬಾ ಚೆನ್ನಾಗಿತ್ತು. ತುಂಬ ಬಿಸಿ ನೀರು ಮತ್ತು ಮೇಲೆ ತಲೆ ಮೇಲೆಲ್ಲ ಕೋಲ್ಡ್ ಫೀಲ್ ಆಗ್ತಿತ್ತು. ತುಂಬ ಫಾಗ್ ತುಂಬ್ಕೊಂಡಿತ್ತು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲ ಮಬ್ಬಾಗಿ ಕಾಣ್ತಾ ಇತ್ತು. ಹೋಗಿದ್ದು 5-10 ನಿಮಿಷಕ್ಕೇ ಇವ್ರ ತಲೆ ಕೂದಲೆಲ್ಲ ಫ್ರೀಸ್ ಆಗಿ ಹೋಗಿತ್ತು. ഇപ്പോൾ ഫോഗ് ഫുള്ള് കാണാലോ വീട് अभी ज़्यादा हो गया फॉग We are dog spring, that's me. just We are near off. ground tour It's on the way to not Edmonton, but after Watson Day. After Watson Day, you have to go. ಇದೇ ಆ ಬಿಸಿನೀರಿನ ಜರಿಗಳು. ಇದೊಂದು ಮತ್ತು ಆ ಕಡೆ ಒಂದಿತ್ತು. ಈ ನೀರು ಹರಿತಾನೇ ಇರುತ್ತೆ. have you been dolphin? Yeah, once, yeah. And just once, with one of our friends, we went to that, what do you call it? Casino. Last year I was just still tour करूँ It's good. We spent like some money there. We came out and after half an hour went back in. But that was fun too. Yeah, that's fun. And the dancing and singing, yeah. Did you do that? Yeah. How much did you spend? Like a $500? What? Oh my. Did you lose or get money? No, just like a fun. Which one did you play? There is like a... The card game? Dice. Yeah, the green You see paper. that coin there? Yeah, exactly. And they turned the... And you lost money in that one. Come on. You made $25 for me. The first you made, I did. First I did made some money, party. Not in the dolphin, but because of the dolphin. We would like to go to Pakistan. अरे धोए कैसे ಹಾಂ, So we'll have to get up. Yeah, like a little bit so. ಓಕೆ. Guys, ಅಲ್ಲಿಂದ ಹಾಗೆ ಹೊರಟ್ವಿ. ಕೋಲ್ಡ್ ವಾಟರ್ ಇದ್ದಲ್ಲಿ ಅಲ್ಲಿ ಜಾಸ್ತಿ ಹೊತ್ತು ಉಳಿಲಿಕ್ಕಾಗಲಿಲ್ಲ, ಚಳಿ ಆಯಿತು. ಮತ್ತು ಹಾಟ್ ಸ್ಪ್ರಿಂಗಿಗೆ ಹೋಗಿ ಅಲ್ಲಿ ಸುಮಾರು ಹೊತ್ತು ಉಳಿದು ಸ್ಟೀಮ್ ತೊಗೊಳಕ್ಕೆ ಹೋದ್ವಿ. हवा ज़्यादा तो लगता बाहर से। ಇದು ಸ್ಟೀಮ್ ತಗೊಳ್ಳೋ ರೂಮ್ ಇದು. कितने डर है ಹಾಗೆ ಇನ್ನೊಂದು ಸ್ಟೀಮ್ ರೂಮಿಗೆ ಹೋದ್ವಿ. ಅಲ್ಲಿ ಪುದೀನ ಎಲ್ಲ ಹಾಕಿ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ಥಂಡಿ ಎಲ್ಲ ಇದ್ದವರಿಗೆ ಕಮ್ಮಿ ಆಗುತ್ತೆ ಈ ಥರ ಸ್ಟೀಮ್ ತಗೊಂಡ್ರೆ.
ಸ್ಟೀಮ್ ತಗೊಂಡಾದ್ಮೇಲೆ ಅಲ್ಲಿ ರೆಸ್ಟ್ ತೊಗೊಳ್ಳಿಕ್ಕೆ ಸ್ವಲ್ಪ ಹೊತ್ತು ಮಲಗಲಿಕ್ಕೆಲ್ಲ ಜಾಗ ಮಾಡಿಟ್ಟಿದ್ರು. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತೊಗೊಂಡು ಆಮೇಲೆ ಮನೆಗೆ ಹೊರಟ್ವಿ. Close for